ಕಿಯೋನಿಕ್ಸ್ನಲ್ಲಿ ಬಿಲ್ ಪಾವತಿಗೆ ಕಿರುಕುಳ ನೀಡ್ತಾ ಇದ್ದು ದಯಾಮರಣ ಕೋರಿ ರಾಷ್ಟ್ರಪತಿಗೆ 500 ವೆಂಡರ್ಸ್ ಪತ್ರ ಬರೆದಂತ ಕುರಿತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿದ್ದಾರೆ. ಅಭಿವೃದ್ಧಿಗೆ ಸರ್ಕಾರ ಹಣವನ್ನು ನೀಡಬೇಕು ಅಂತ ಅವರು ಹೇಳಿದ್ದಾರೆ. ಈಗ ನಾನು 60%ನ ಒಂದು ಚರ್ಚೆಯನ್ನು ಮಾಡಿದೆ. ದಾಖಲೆ ಕೊಡಿ ಅಂತ ಹೇಳಿದ್ರು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು. ಈಗ ಹಂಗಾಮಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಇದೆ ಅಂತಕ್ಕಂಥದ್ದು ಅವರೇ ಹೇಳಿದ್ದಾರೆ, ನಾನು ಹೇಳೋದಲ್ಲ, ಅವರೇ ಹೇಳ್ತಾ ಇದ್ದಾರೆ. ಅದಕ್ಕಿಂತಲೂ ದಾಖಲಾತಿ ಬೇಕಾ ಮುಖ್ಯಮಂತ್ರಿಗಳಿಗೆ? ಈಗ ಕಿಯೋನಿಕ್ಸ್ದು ತಪ್ಪು ಯಾರು ಮಾಡಿದ್ದಾರೆ, ತಪ್ಪು ಮೇಲೆ ಆ್ಯಕ್ಷನ್ ತಗೊಳ್ಳಿ. ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳೋದು ಅಷ್ಟೇ, ಅದು ಯಾರೋ ಈಗ ಚೇರ್ಮನ್ ಮಾಡ್ಕೊಂಡಿದ್ರಲ್ಲ MLA ಶರತ್ ಬಚ್ಚೇಗೌಡ್ರ, ಅವ್ರಿಗೆ ಹೇಳೋದು ಅಷ್ಟೇ. ನೀವು ತಪ್ಪು ಮಾಡಿದಂಥವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. 18 ತಿಂಗಳಿಂದ ನೀವು ಅಲ್ಲಿ ಕೆಲಸ ಮಾಡೋದಂಥದ್ದಕ್ಕೆ ಪೇಮೆಂಟ್ ಕೊಡದೆ ಹೋದರೆ ಅವ್ರು ಬದುಕೇನಬೇಕಾ ಕುಟುಂಬಗಳು? ಅಲ್ಲಿ ಯಾರು ತಪ್ಪು ಮಾಡಿದ್ದಾನೆ ಅವ್ರು ಏನು ಮಾಡ್ತೀರಾ ಮಾಡ್ಕೊಳ್ಳಿ. ಇಲ್ಲ ಅದರಲ್ಲಿ ಜನಪ್ರತಿನಿಧಿಗಳು ಯಾರಾದರೂ ದುರ್ವ್ಯವಹಾರ ಮಾಡಿದರೆ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ನಿಮ್ಗೆ ತನಿಖೆ ನಡೆಸಿ ವಾಸ್ತವಾಂಶವನ್ನು ಹೊರಗೆ ತರಲಿಕ್ಕೆ ಎಷ್ಟು ತಿಂಗಳು ಬೇಕು ನಿಮಗೆ? ಇಲ್ಲ ವರ್ಷಗಳೇ ಬೇಕು? ಇದು ನಾನು ಕೇಳ್ತಕ್ಕಂಥದ್ದು. ಈಗ 32,000 ಕೋಟಿ ಪೇಮೆಂಟ್ ಕೊಡಬೇಕು, ಒಂದು ವಾರ ಗಡುವು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಮತ್ತು ಆ ಗುತ್ತಿಗೆದಾರರಿಗೆ ಹೇಳ್ತಕ್ಕಂಥದ್ದು, ಇವತ್ತು ಈ ರಾಜ್ಯವನ್ನು ಸಂಪೂರ್ಣವಾಗಿ ಕೂಲಗೆಡಿಸಿದ್ದಾರೆ. ಪಾಪ ಹೇಳ್ತಾರೆ ಕುಮಾರಸ್ವಾಮಿ ಹರಿಶ್ಚಂದ್ರನ, ನಾನು ಎಲ್ಲೋ ಹರಿಶ್ಚಂದ್ರ ಅಂತ ಹೇಳ್ಕೊಂಡಿಲ್ಲ. ನಾನು ಎಂದೂ ಸಹ ನನ್ನ ಕಾಲದಲ್ಲಿ ಈ ರೀತಿಯ ಮುಜುಗುರ ಆಗಲಿ, ಈ ರೀತಿಯ ಒಂದು ಜನಸಾಮಾನ್ಯರಿಗೆ ತೊಂದರೆ ಯಾವುದೇ ಫೀಲ್ಡಲ್ಲಿರಲಿ ತೊಂದರೆ ಕೊಡ್ತಕ್ಕಂಥ ಕೆಲಸ 2 ಬಾರಿನೂ ಮಾಡಿಲ್ಲ. ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗಲೂ ಮಾಡಿಲ್ಲ, BJP ಜೊತೆ ಮಾಡಿದಾಗಲೂ ಮಾಡಿಲ್ಲ. ಈಗ ಅವ್ರು ಹೇಳ್ತಾರಲ್ಲ, ಪ್ರಿಯಾಂಕಾ ಖರ್ಗೆ ಮತ್ತಿನ್ಯಾರು ಹೇಳಿದ್ರಲ್ಲ, ದುಡ್ಡೇ ಹಿಡಿದೆ ಇವತ್ತು ನಮ್ಮ ತಲೆ ಮೇಲೆ ಏರ್ಬಿಟ್ಟು ಹೋಗಿದ್ದಾರೆ, ಈ ಸಾಲ ದೊರೆನಾ ಅಂತ ಹೇಳಿದ್ದಾರೆ. ಯಾವುದೇ ಸರ್ಕಾರಗಳು ಬಂದಾಗಲೂ ಹಿಂದಿನ ಸರ್ಕಾರದ ಅಭಿವೃದ್ಧಿ ಪೂರ್ವಕವಾದಂಥ ಒಂದು ತೀರ್ಮಾನಗಳು ಮಾಡಿದಾಗ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ಪೇಮೆಂಟ್ ಕೊಡಲೇಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ. ಹಿಂದೆ ಇದ್ದಂಥ ಸರ್ಕಾರಗಳು ಅವ್ರ ಮನೆಗೇನು ತಗೊಂಡೋಗಿಲ್ಲ, ಅಭಿವೃದ್ಧಿ ಪೂರ್ವಕವಾದಂಥ ತೀರ್ಮಾನಗಳು ಮಾಡ್ಕೊಂಡಿದ್ದಾರೆ.